ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಮತ್ತು ಕಾನೂನು ಕರ್ನಾಟಕ ಸರ್ಕಾರವು ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಅತ್ಯಂತ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಆದರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಗಿನ ಕೆಳಗೆ ಅಕ್ರಮ ನಡೆದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲವೆಂದು ಶಿವಸೇನೆ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024 ಎನ್ನುವ ಕಾನೂನು ಸಹ ಜಾರಿ ಮಾಡಿದೆ. ಅದಲ್ಲದೆ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷೆ ಪ್ರಾರಂಭಿಸುವ ಮುನ್ನ 10 ನಿಮಿಷಗಳಲ್ಲಿ ಅಂತರ್ಜಾಲದ ಮೂಲಕ ತೆಗೆದು ವಿದ್ಯಾರ್ಥಿಗಳಿಗೆ ನೀಡುವುದು, ಸಿಸಿಟಿವಿ ಕಡ್ಡಾಯ, ಬಾರ್ಕೋಡಿಂಗ್ ಮತ್ತು OMR ಇಂತಹ ಅಕ್ರಮವೆಸಗಿದ ಕಾಲೇಜಿನ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಪರೀಕ್ಷೆಗಳು ಅತ್ಯಂತ ಪಾರದರ್ಶಕವಾಗಿ ನಡೆದು ಪ್ರತಿಭಾವಂತ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ಮುಂದಿನ ದಿನಗಳಲ್ಲಿ ಉತ್ತಮ ವಕೀಲರಾಗಿ ಜೊತೆಗೆ ಪರೀಕ್ಷೆ ಬರೆದು ನ್ಯಾಯಾಧೀಶರಾಗುವ ಅವಕಾಶವಿರುತ್ತದೆ. ಆದರೆ ಖರ್ಗೆ ಅವರ ಕುಟುಂಬದ ಸಂಸ್ಥೆ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಅಡಿಯಲ್ಲಿ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯವು ಪರೀಕ್ಷೆ ಅಕ್ರಮದಲ್ಲಿ ಭಾಗಿಯಾಗಿ ದಿನಾಲು ಓದಿದ ವಿದ್ಯಾರ್ಥಿಗಳ ಕನಸಿಗೆ ಕಲ್ಲು ಹಾಕುವ ಕೆಲಸ ಮಾಡಿದೆ. ನಕಲಿ ವಕೀಲರನ್ನ ತಯಾರಿಸುವ ಕಾಲೇಜು ಈ ಸಿದ್ಧಾರ್ಥ ಕಾನೂನು ಕಾಲೇಜು ಆಗಿದ್ದು ಈಗಾಗಲೇ ಅಕ್ರಮವೆಸಗಿದ ವಿದ್ಯಾರ್ಥಿಗಳನ್ನು ಡಿಬಾರ್ ಮಾಡಲಾಗಿದೆ ಎಂದು ದೂರಿದ್ರು. ಡಿಬಾರ್ ಮಾಡಿದ ವಿದ್ಯಾರ್ಥಿಗಳಿಂದ 1,000 ದಂಡ ವಿಧಿಸಲಾಗಿದೆ. ಈ ಎಲ್ಲ ಅಕ್ರಮಗಳಿಗೆ ಕಾರಣರಾದ ಪ್ರಿನ್ಸಿಪಾಲರು, ಕಾಲೇಜಿನ ಸಂಸ್ಥೆಯ ಪದಾಧಿಕಾರಿಗಳು ಜವಾಬ್ದಾರಿ ಹೊರಬೇಕಾಗುತ್ತದೆ. ಆದರೆ ಈ ತ್ರಿಮೂರ್ತಿಗಳು ನಮಗೇನು ಸಂಬಂಧವಿಲ್ಲ ಎಂಬಂತೆ ಮೌನ ವಹಿಸಿದ್ದಾರೆ ಎಂದು ಕಿಡಿಕಾರಿದರು. ಲಾ ಯೂನಿವರ್ಸಿಟಿಯವರು 10/12/2025 ಒಂದು ಆದೇಶ ಮಾಡುತ್ತೆ. ಆ ಆದೇಶದ ಪ್ರತಿ ತಮ್ಮ ಕಡೆ ಕೊಟ್ಟಿದ್ದೀವಿ. 24 ವಿದ್ಯಾರ್ಥಿಗಳನ್ನ ಡಿಬಾರ್ ಮಾಡಬೇಕು, ಮತ್ತೆ ಅವರಿಗೆ 1,000 ರೂಪಾಯಿ ದಂಡ ವಿಧಿಸಬೇಕು. ಈ ಅಕ್ರಮಕ್ಕೆ ಸಾಥ್ ನೀಡಿದಂತಹ ಅಲ್ಲಿಯ ಪ್ರಿನ್ಸಿಪಾಲ್ ಇವ್ರ ಮೇಲೆ ಆಕ್ಷನ್ ಆಗಬೇಕು ಅಂತ ಒಂದು ಸೂಚನೆಯನ್ನ, ಆದೇಶವನ್ನ ಇವರು ಹೊರಡಿಸ್ತಾರೆ. ಅದೇ ಮಾದರಿಯಲ್ಲಿ ಇವರ ಪನಿಷ್ಮೆಂಟ್ ಹೇಗಿದೆ ಅಂತ ಕೇಳಿದ್ರೆ, ಅಲ್ಲಿಯ ಪ್ರಿನ್ಸಿಪಾಲ್ ಚಂದ್ರಶೇಖರ್ ಮತ್ತು ಹೀರಾಚಂದ್, ಬುರಾನ್ ರಹೀಂ ಇವರು ಮೂವರನ್ನ ಶಿಕ್ಷೆಗೆ ಒಳಪಡಿಸ್ತಾರೆ. ಎಂತ ಶಿಕ್ಷೆ ಅಂದ್ರೆ, ಮುಂದೆ ಯಾವುದಾದ್ರೂ ಪರೀಕ್ಷೆ ನಡೆದ್ರೆ ಆ ಪರೀಕ್ಷೆಗೆ ಇವರು ಇರಬಾರ್ದು. ಮತ್ತು ಈಗಾಗಲೇ ಆ ಬುರಾನ್ ಅನ್ನುವಂತಹ ವ್ಯಕ್ತಿ ರಿಟೈರ್ಡ್ ಆಗಿ ಹೋಗಿದ್ದಾರೆ. ನಾನು ಈ ಕಾನೂನು ವಿಶ್ವವಿದ್ಯಾಲಯಕ್ಕೆ ಹೇಳಿಕೆ ಬಯಸ್ತೇನೆ, ಈ ಅಕ್ರಮ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿಯ ಸದಸ್ಯರು ಮತ್ತು ಅಧ್ಯಕ್ಷರ ಮೂಗಿನ ನೇರಕ್ಕೆ ನಡೆದಿರುವಂತಹದ್ದು. ಅಕ್ರಮ ನಡೆಸಿದಂತಹ ಸಂಸ್ಥೆಗೆ ನೀವು ಇವ್ರ ಮೇಲೆ ಕ್ರಮ ಕೈಗೊಳ್ಳಿ, ಶಿಸ್ತು ಕ್ರಮ ಜರುಗಿಸ್ರಿ ಅಂತ ಹೇಳಿ ಆದೇಶ ಹೊರಡಿಸಿದ್ದು ನೀವು, ಅಥವಾ ಯಾರಾದರೂ ಮಾತು ಕೇಳಿ ನೀವು ಆದೇಶ ಹೊರಡಿಸಿದ್ರು? ಇದು ನಮಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಲಾ ಸ್ಟೂಡೆಂಟ್ಗಳು ಅಕ್ರಮವೆಸಗಿದಾಗ ಇದು ಅತ್ಯಂತ ಘೋರವಾದಂತಹ ಅಕ್ರಮ. ನೀವೇ ಖುದ್ದಾಗಿ ಈ ಶಿಕ್ಷಣ ಸಂಸ್ಥೆ ನಡೆಸುವಂತವರ ಮೇಲೆ, ಸದಸ್ಯರ ಮೇಲೆ ಮತ್ತು ಸಿಬ್ಬಂದಿ ಮೇಲೆ FIR ಮಾಡಬೇಕಾಗಿತ್ತು. ಇದೇ ಈಗಿನ ಕಾಂಗ್ರೆಸ್ ಸರ್ಕಾರವೇ ಕರ್ನಾಟಕ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ವಿಧಾನ ತಡೆಗಟ್ಟುವಿಕೆ ಕಾಯ್ದೆ 2024 ಅಂತ ನಿಯಮ ಮಾಡಿದ್ದಾರೆ. ಈ ನಿಯಮದ ಅಡಿಯಲ್ಲಿ ನೀವು FIR ಮಾಡದೇನೆ
ಬೇಕು ಬೇಡ ಅನ್ನುವ ಕಾರಣಕ್ಕಾಗಿ ಒಂದೇನೋ ಲೆಟರ್ ಹಾಕಿ ಕೈ ತೊಳ್ಕೊಂಡಂತಹದ್ದು ಇದು ಲಾ ಯೂನಿವರ್ಸಿಟಿಯ ಬಹಳ ದೊಡ್ಡ ತಪ್ಪು. ಇದು ಈ ಪರೀಕ್ಷೆ ನಡಿಬೇಕಾದ್ರೆ ಕ್ವಶನ್ ಪೇಪರ್ಗಳು ಪರೀಕ್ಷಾ ಅವಧಿ ಇನ್ನೂ 10 ನಿಮಿಷ ಇರ್ಲಿಕ್ಕಾಗಿನೇ ಇಂಟರ್ನೆಟ್ನಲ್ಲಿ ಬರುತ್ತೆ. ಹಾಗೆ ಇಂಟರ್ನೆಟ್ನಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆಗಳು ಇಮಿಡಿಯೇಟ್ ಆಗಿ ಡೌನ್ಲೋಡ್ ಮಾಡಿಕೊಂಡು ತಕ್ಷಣವೇ ಹಂಚಿಕೆ ಆಗಬೇಕು. ಮತ್ತು ಆ ಪರೀಕ್ಷಾ ಹಾಲಿನ ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ಇರುತ್ತೆ ಅಂತ ಕೇಳಿದ್ದೀವಿ, CCTV ಇರುತ್ತೆ. ಇಷ್ಟೆಲ್ಲ ಇದ್ದಾಗಿಯೂ ಕೂಡ ಆನ್ಸರ್ ಪೇಪರ್ ಬದಲಾವಣೆ ಹೇಗಾಯಿತು? ಚಂದ್ರಶೇಖರ್ ಪ್ರಿನ್ಸಿಪಾಲ್ರು ಕೇಳಿದ್ರೆ ಇದು ಟ್ಯೂನ್ ಮಾಡಿದಾನೆ ಅಂತ ಅವ್ರ ಮೇಲೆ ಆರೋಪ ಹೊರಿಸಿದ್ದಾರೆ. ಇಷ್ಟೊಂದು ಭದ್ರಕೋಟೆಯಲ್ಲಿ ಪರೀಕ್ಷೆ ನಡೀತಿರ್ಬೇಕಾದ್ರೆ ಆಫ್ಟರ್ ಆಲ್ ಒಬ್ಬ ಟ್ಯೂನ್ ಆನ್ಸರ್ ಪತ್ರಿಕೆ ಬದಲಾಯಿಸುವಂತಹ ಧೈರ್ಯ ಸಾಹಸ ತೋರ್ತಾನೆ ಅನ್ನುವಂತಹದ್ದು ಇದು ಪ್ರಶ್ನಾರ್ಥಕ. ಇದು ಕಾಲೇಜ್ನಲ್ಲಿ ಆಗಿಲ್ರಿ, ಇದು ಹೊರಗಡೆ ಆಗಿದೆ. ಆದ್ರೆ ಹೊರಗಡೆ ಕೊಟ್ಟವ್ರು ಯಾರು? ಅದನ್ನು ತಂದು ಇಲ್ಲಿ ಸೇರಿಸಿದವ್ರು ಯಾರು? ಸೇರಿಸಿ ಸೀಲ್ ಮಾಡಿ ವ್ಯಾಲ್ಯೂಯೇಷನ್ಗೆ ಯೂನಿವರ್ಸಿಟಿಗೆ ಕಳಿಸಿದವರು ಯಾರು? ಒಬ್ಬ FDC, ಒಬ್ಬ ಪ್ಯೂನ್ನಿಂದ ಈ ಅಕ್ರಮ ಅಸಾಧ್ಯವಾಗಿರುವಂಥದ್ದು. ಇದು ಅಕ್ರಮಕೂಟ ಸಂಘಟಿತ ವ್ಯವಸ್ಥೆಯಿಂದಾಗಿ ಇಂತಹ ಒಂದು ಕುಕುಕ್ತೆ ನಡೀತಾ ಇದೆ. ಕಾಲೇಜ್ ಕಮಿಟಿಯವರು ಇದರಲ್ಲಿ ಶಾಮೀಲಾಗಿದ್ದಾರೆ. ಯಾಕೆ ಇನ್ನೂ ಪ್ರಿನ್ಸಿಪಲ್ ಮೇಲೆ ಇವರು FIR ಮಾಡಿಲ್ಲ? ಈ ಸಂಸ್ಥೆಯವರು ಯಾಕೆ ಮಾಡಿಲ್ಲ ಅಂದ್ರೆ ಇವರ ಆದೇಶದ ಅನ್ವಯ, ಇವರ ಸೂಚನೆ ಅನ್ವಯನೇ ಈ ಅಕ್ರಮ ನಡೆಸಿದ್ದಾರೆ ಅನ್ನುವುದಕ್ಕೆ ಸ್ಪಷ್ಟವಾದಂತಹ ಸಾಕ್ಷಿ ಇದೆ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.